ಪಟ್ಟಣಗೆರೆ ಶೆಡ್ಗೆ ಏನಾಯ್ತು? ಮತ್ತೆ ಸುದ್ದಿ ಆಗಿದ್ಯಾಕೆ ಬೆಂಗಳೂರಿನ ಪಟ್ಟಣಗೆರೆ ಶೆಡ್? ದರ್ಶನ್ ಕೇಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಪಟ್ಟಣಗೆರೆ ಶೆಡ್. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಆಸ್ತಿ ತೆರಿಗೆ ಕಟ್ಟದೆ 2 ವರ್ಷದಿಂದ ಕಳ್ಳಾಟ ಆಡ್ತಾ ಇದ್ದಾರೆ ಪಟ್ಟಣಗೆರೆಯ ಶೆಡ್ನ ಓನರ್. ದರ್ಶನ್ ಕೇಸ್ನಲ್ಲಿ ಇದ್ದಂತಹ ಪಟ್ಟಣಗೆರೆ ಶೆಡ್ ಹೆಸರು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಆಸ್ತಿ ತೆರಿಗೆಯನ್ನು ಕಟ್ಟದೆ 2 ವರ್ಷದಿಂದ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಪಟ್ಟಣಗೆರೆಯ ಶೆಡ್ನ ಓನರ್. ನೋಡಿ, ಈ ಶೆಡ್ಗೆ ತೆರಿಗೆ ಬಾಕಿ ಇದೆ. ಜಿಬಿಎ ಯಾಕೆ ಮೌನ ವಹಿಸಿದೆ? ಹಂಗಿದ್ರೆ ತೆರಿಗೆ ಕಟ್ಟದೆ ಪಟ್ಟಣಗೆರೆ ಶೆಡ್ಗೆ ಕಾನೂನು ಅನ್ವಯಿಸಲ್ವಾ? ಹಂಗಿದ್ರೆ ಸದ್ಯ 2 ವರ್ಷದಿಂದ ಆಸ್ತಿ ತೆರಿಗೆಯನ್ನ ಜಯಣ್ಣ ಕುಟುಂಬ ಪಾವತಿಸಿಲ್ಲ. ಈ ಪಟ್ಟಣಗೆರೆ ಶೆಡ್ ಬಂದು ಜಯಣ್ಣ ಅವರಿಗೆ ಸೇರಿರುತ್ತೆ. ಜಯಣ್ಣ ಕುಟುಂಬಕ್ಕೆ ಜಿಬಿಎಯಿಂದ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆಯಾ? ನೋಟಿಸ್ ಇದೆ ಅಂತ ಹೇಳ್ತಾರೆ, ಆದರೆ ಪ್ರತಿಯನ್ನ ಕೇಳಿದ್ರೆ ಅಧಿಕಾರಿಗಳು ಕೊಡ್ತಾ ಇಲ್ಲ. ತೆರಿಗೆ ಬಾಕಿ ಶೆಡ್ ಮೇಲೆ ಅಧಿಕಾರಿಗಳ ಮೌನ ಯಾಕೆ? ಹಂಗಿದ್ರೆ ಬೇರೆ ಎಲ್ಲ ಕಡೆ ಮೊನ್ನೆ ಎಷ್ಟು ಅನೌನ್ಸ್ ಮಾಡಿದ್ರಿ, ಬೆಂಗಳೂರಲ್ಲಿ ನಿಮ್ಮ ಪ್ರಾಪರ್ಟಿ ಇದೆ ಅಂತ ಅಂದ್ರೆ ಅದನ್ನ ನೀವೇ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಈ ವರ್ಷ ಪೂರ್ತಿ ಕಟ್ಟುವಂತ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಎಕ್ಸ್ಟ್ರಾ ಆಡ್ ಆನ್ ಮಾಡ್ತೀವಿ, ನಮ್ಮ ಸ್ಟಾಫೇ ಹೋಗಿ ಕ್ಲೀನ್ ಮಾಡ್ತಾರೆ, ಅದಕ್ಕೆ 27,000ದಿಂದ 30,000 ಕ್ಲೀನ್ ಮಾಡಿರುವ ಎಕ್ಸ್ಟ್ರಾ ಮನಿನ ನಿಮ್ಗೆ ಆಡ್ ಆನ್ ಮಾಡ್ತೀವಿ ಅಂತ. ಮತ್ತೊಂದು ಕಡೆಗೆ ಹೇಳ್ತೀರಾ ನಿಮ್ ಜಾಗಗಳನ್ನ ಖಾಲಿ ಬಿಡೋಂಗಿಲ್ಲ, ಕಂಪೌಂಡ್ ಹಾಕೊಳ್ಳಿ, ಇಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಸೇರುತ್ತೆ ಅಂತ ಹೇಳಿ. ಹಂಗಾದ್ರೆ ಪಟ್ಟಣಗೆರೆ ಶೆಡ್ನ ಜಯಣ್ಣ ಅವರಿಗೆ ಒಂದು ಕಾನೂನು, ಬೇರೆ ಬೆಂಗಳೂರಲ್ಲಿ ವಾಸಿಸುವಂತ ಬೇರೆಯವರಿಗೆ ಒಂದು ಕಾನೂನಾ? ಜಯಣ್ಣ ಯಾರು? ಸ್ವಾತಂತ್ರ್ಯ ಹೋರಾಟಗಾರನ? ಜಯಣ್ಣ ಏನ್ ಮಾಡಿದ್ದಾರೆ ರಾಜ್ಯಕ್ಕೆ ಆಗ್ಲಿ ಕರ್ನಾಟಕಕ್ಕಾಗ್ಲಿ? ಈಗ ಪಟ್ಟಣಗೆರೆ ಶೆಡ್ಗೆ 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ, ಅದೇ ಬೇರೆ ಒಬ್ಬ ಜನಸಾಮಾನ್ಯ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಅಂದ್ರೆ ಹೋಗಿ ಅದನ್ನ ಎತ್ಕೊಂತೀರಾ, ಒತ್ತುವರಿ ಮಾಡ್ಕೊಂತೀರಾ, ಬೀಗ ಹಾಕ್ತೀರಾ, ಇನ್ನಿಲ್ಲದ ಕ್ರಮ ಕಾನೂನು ಎಲ್ಲ ತಗೊಂಡ್ ಬರ್ತೀರಾ? ಜಯಣ್ಣ ಅಂತ ಅಂದ್ರೆ ಏನು? ಜಯಣ್ಣ ಜಿಬಿಎ ಇಂದ ಏನಾದ್ರೂ ಅವ್ರದ್ದು ಅನುಕಂಪ ಇದೆಯಾ? ಸದ್ಯ ಪಟ್ಟಣಗೆರೆ ಶೆಡ್ಗೆ ತೆರಿಗೆ ಬಾಕಿ ಉಳಿಸ್ಕೊಂಡ್ರು ಕೂಡ ಜಿಬಿಎ ಯಾಕೆ ಮೌನ ವಹಿಸಿದೆ? ಈಗ ಇದೇ ನಮ್ಮ ಕೃಷ್ಣ ಬೈರೇಗೌಡರು ಫುಟ್ಪಾತ್ ಮೇಲೆ ಗಾಡಿ ನಿಲ್ಸಿದ್ರೆ ಇಮಿಡಿಯೇಟ್ ಟೋಯಿಂಗ್ ವ್ಯಾನ್ ಅನ್ನು ತಗೊಂಡು ಹೋಗ್ತೀರಾ? ಈಗ ಈ ಪಟ್ಟಣಗೆರೆ ಶೆಡ್ ಅವರು 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಲ್ಲ, ಯಾಕೆ? ಎಲ್ಲಿ ಹೋಯ್ತು ನಿಮ್ಮ ಅಧಿಕಾರದ ಒಂದು ಮೌನ? ಬೇರೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತೀರಾ? ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಯಾರೇ ಅವ್ರ ಕಡೆಯಿಂದ ಲೋಪದೋಷ ಉಂಟಾದ್ರೆ ಇಮಿಡಿಯೇಟ್ ಕಿತ್ತಾಕ್ತೀರಾ? 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಲ್ಲ, ಯಾಕೆ? ಜಯಣ್ಣ ಮೇಲೆ ಇಷ್ಟು ಸಾಫ್ಟ್ ಕಾರ್ನರ್ ಯಾಕೆ? ಹಂಗಿದ್ರೆ ಸದ್ಯ ತೆರಿಗೆ ಕಟ್ಟದ ಪಟ್ಟಣಗೆರೆ ಶೆಡ್ಗೆ ಕಾನೂನು ಇಲ್ವಾ? ಕಾನೂನಿನ ಹಿತದೃಷ್ಟಿಯಲ್ಲಿ ಪಟ್ಟಣಗೆರೆ ಶೆಡ್ ಬರಲ್ವಾ? ಕಾನೂನು ಅಸ್ತ್ರ ಅನ್ವಯ ಆಗಲ್ವಾ ಪಟ್ಟಣಗೆರೆ ಶೆಡ್ಗೆ? ಈಗ 2 ವರ್ಷ ಆದ್ರೂ ತೆರಿಗೆ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಅಂದ್ರೆ ಆ ಬಡಪಾಯಿ ಕೂಲಿ ನಾಲಿ ಮಾಡ್ಕೊಂಡು ಒಂದು 20,000 ಸಂಬಳ ತಗೊಂತಾನಂದ್ರೆ ಅದ್ರಲ್ಲಿ 2,000 ಟ್ಯಾಕ್ಸ್ ಅಂತ ಕಟ್ ಮಾಡ್ಕೊಂತೀರಾ? ಪಟ್ಟಣಗೆರೆ ಶೆಡ್ ಅದ್ರ ಜಯಣ್ಣ ಅವ್ರ ಕುಟುಂಬಕ್ಕೆ ಸೇರಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಟ್ಯಾಕ್ಸ್ ಅನ್ವಯಿಸೋದೇ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ, ಅಂತವ್ರ ಕಡೆಯಿಂದ ಯಾಕೆ ಟ್ಯಾಕ್ಸ್ ತಗೊಳ್ಳೋಣ ಅನ್ನುವಂತಹ ಮೌನನ ನಿಮ್ಗೆ? 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಅಂದ್ರೆ ಜಯಣ್ಣ ಅವರ ಕುಟುಂಬಕ್ಕೆ ಯಾಕೆ ಇಷ್ಟು ಸಾಫ್ಟ್ ಕಾರ್ನರ್? ಇದನ್ನೇ ಬಡ ಜನರ ಮೇಲೆ ತೋರಿಸಿ, ಬಡ ಜನರ ಮೇಲೆ ದರ್ಪ ತೋರಿಸ್ತೀರಾ? ಇಂತಹ ಅಧಿಕಾರಿಗಳು ಮೊಂಡು ಮೂಗಿನ ಅಧಿಕಾರಿಗಳು, ಇಂಥವ್ರ ಮೇಲೆ ಯಾಕೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದೀರಾ? 2 ವರ್ಷದಿಂದ ಮೊನ್ನೆ ಅನೌನ್ಸ್ ಮಾಡೋದಕ್ಕಾಗುತ್ತೆ, ಯಾವುದೇ ಖಾಲಿ ಸೈಟ್ಗಳನ್ನ ಬಿಡಂಗಿಲ್ಲ, ಕಂಪೌಂಡ್ ಹಾಕೋಬೇಕು, ಅಲ್ಲಿ ಕಸ ರಾಶಿಗಳಿದ್ರೆ ನಾವು ಹೋಗಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಎಲ್ಲ ಅಧಿಕಾರ ದರ್ಪವನ್ನ ತೋರಿಸೋರು ಪಟ್ಟಣಗೆರೆ ಶೆಡ್ 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ವಲ್ಲ, ಯಾಕೆ ಹೋಗಿ ಅದಕ್ಕೆ ಬೀಗ ಹಾಕಿಲ್ಲ? ಯಾಕೆ ಒತ್ತುವರಿ ಮಾಡ್ಕೊಂಡಿಲ್ಲ? ಸದ್ಯ ಜಯಣ್ಣ ಕುಟುಂಬಕ್ಕೆ ಜಿಬಿಎಯಿಂದ ಬಹಳ ದೊಡ್ಡ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಲಾಗ್ತಾ ಇದೆ. ಅವರು ಪಾಪ ಹೋರಾಟಗಾರರು, ಸರ್ಕಾರಕ್ಕೆ ಆಗ್ಲಿ ಜಿಬಿಎಗಾಗ್ಲಿ ಮತ್ತೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಸಹಾಯವನ್ನ ಮಾಡಿದ್ದಾರೆ. ನೋಡಿ, ಮತ್ತೊಂದ್ ಕಡೆಗೆ ನೋಟಿಸ್ ಇದೆ ನಮ್ಮ ಹತ್ರ, ನೋಟಿಸ್ ಕೊಡ್ತೀವಿ ಅಂತಾರಂತೆ. ಕೊಡಿ, ಪ್ರತಿ ತೋರಿಸಿ ಅಂದ್ರೆ ಅಧಿಕಾರಿಗಳು ತೋರಿಸ್ತಾನೆ ಇಲ್ಲ. ಯಾಕೆ ಈ ಕಳ್ಳಾಟ? ಸದ್ಯ ತೆರಿಗೆ ಬಾಕಿಯನ್ನ ಶೆಡ್ ಮೇಲೆ ಉಳಿಸ್ಕೊಂಡಿದೆ, ಅಧಿಕಾರಿಗಳು ಮಾತ್ರ ಮೌನ ವಹಿಸ್ಕೊಂಡಿದ್ದಾರೆ. ಇಲ್ಲ ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದೀರಾ? ಸರಿ, ಪ್ರತಿ ಕೊಡಿ. ಹಂಗಿದ್ರೆ ಪ್ರತಿ ಇಲ್ಲ ನಮ್ಮ ಹತ್ರ, ಯಾಕೆ ಈ ತರದ ಒಂದು ಸಾಫ್ಟ್ ಕಾರ್ನರ್? ಬೇರೆ ಬಡ ಜನರ ಮೇಲೆ ತೋರಿಸಿ. ಇದೇ ಬಿಬಿಎಂಪಿ ಅಧಿಕಾರಿಗಳು ಗ್ಲೌಸ್ ಹಾಕೊಳ್ಳಲ್ಲ, ಆ ಕಾಲಲ್ಲಿ ಏನು ಶೂಸ್ ಇರಲ್ಲ, ಹಂಗೆ ಹೋಗಿ ಆ ಕಸದಲ್ಲಿ ಬಿದ್ದು ಕೆಲಸ ಮಾಡ್ತಿರ್ತಾರೆ, ಅವ್ರ ಮೇಲೆ ತೋರಿಸಿ ಸಾಫ್ಟ್ ಕಾರ್ನರ್. ಬೇರೆ ಬಡ ಜನರು ಒಂದು 4 ಎಕರೆ ಹೋಗ್ಲಿ 30-40 ಸೈಟ್ ಇದೆ ಅಂತ ಅಂದ್ರೆ ಹೆಂಗ್ ಅದನ್ನ ಒತ್ತುವರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀರಾ? ಯಾಕೆ ಇಂಥವ್ರ ಮೇಲೆ ಸಾಫ್ಟ್ ಕಾರ್ನರ್ ತೋರ್ಸಕ್ಕಾಗಲ್ವಾ? ಅದೆಲ್ಲ ಸರ್ಕಾರ ಜಾಗ, ಒತ್ತುವರಿ ಮಾಡ್ಕೊಳಕ್ಕಾಗತ್ತೆ. ಪಟ್ಟಣಗೆರೆ ಶೆಡ್ ಮಾತ್ರ ಸಾಫ್ಟ್ ಕಾರ್ನರ್ ನಿಮ್ಗೆ. ಅಂದ್ರೆ
ಬಹಳ ದೊಡ್ಡ ಒಂದು ಸ್ವಾತಂತ್ರ್ಯವನ್ನ ಆಚರಿಸಿದಂತಹ ಜಾಗ ಅಲ್ವಾ ಅದು. ಜಯಣ್ಣ ಅವರು ಕೂಡ ಪಾಪ ದೊಡ್ಡ ಹೋರಾಟಗಾರರು, ಯಾಕೆ ಅವ್ರ ಮೇಲೆ ನಾವು ಟ್ಯಾಕ್ಸ್ ಹಾಕೋಣ ಅನ್ನುವಂತಹ ಸಾಫ್ಟ್ ಕಾರ್ನರ ನಿಮಗೆ? ಸದ್ಯ ಈಗ ತೆರಿಗೆ ಕಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ 2 ವರ್ಷ ಆದ್ಮೇಲೂ ಕೂಡ. ಈ ಕುರಿತಂತೆ ಕೃಷ್ಣ ಬೈರೇಗೌಡರು ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಹೋಗ್ಲಿ GBA ಆಯುಕ್ತರು ಇದ್ರ ಬಗ್ಗೆ ಮಾತಾಡ್ತಾರಾ, ಮೌನ ಮುರಿತಾರಾ, ಕಾದ್ ನೋಡ್ಬೇಕಾಗಿದೆ.